ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ ಗುರು ಶಿಷ್ಯರು ಭಯಭಕ್ತಿಗಳು ಅನ್ನೋ ಪಾಠವನ್ನು ನೋಡೋಣ. ಇದನ್ನು ಬರೆದವರು ಚಂದ್ರಶೇಖರ್ ಪಾಟೀಲ್ ಅವರು. ಬನ್ನಿ ಕತೆ ಪ್ರಾರಂಭಿಸೋಣ. ಈ ಕಥೆಯು ಚಂದ್ರಶೇಖರ್ ಪಾಟೀಲ್ ಅವರದ್ದೇ. ಈ ಕಥೆಯನ್ನು ಚಂದ್ರಶೇಖರ್ ಪಾಟೀಲ್ ಅವರು ಹೇಳ್ತಾ ಹೋಗ್ತಾರೆ. ಒಮ್ಮೆ ವಿಧಾನಸೌಧದ ಲಿಫ್ಟಿನಲ್ಲಿ ಮೇಲಕ್ಕೆ ಹೋಗುತ್ತಿದ್ದಾಗ ಅದೇ ಲಿಫ್ಟಿನಲ್ಲಿ ಒಬ್ಬ ಅಪ್ಪಟ ಖಾದಿಧಾರಿ ನಮಸ್ಕಾರ ರೀ ಸರ ಅಂತ ನಮಸ್ಕಾರ ಮಾಡಿದರು. ಟಿಪಿಕಲ್ ರಾಜಕಾರಣಿ, ಅಡಿಯಿಂದ ಮುಡಿವರೆಗೆ ಅಂದರೆ ಪಾದ ಮತ್ತು ಮುಖ ಹೊರತುಪಡಿಸಿ ಶುಭ್ರ ವಸ್ತ್ರಧಾರಿ. ಅವರ ಮಾತಿನ ಧಾಟಿ ಮತ್ತು ಚಹರೆಯ ಲಕ್ಷಣ ನೋಡಿದಾಗ ಅವರು ಮಾಡಿದ್ದು ಮಾಮೂಲಿ ಬೆಂಗಳೂರಿನ ನಮಸ್ಕಾರವಲ್ಲ ಅಂತ ಅನಿಸಿ ಅವರ ಕಣ್ಣಿನಲ್ಲಿಯೇ ಕಣ್ಣಿಟ್ಟು ನೋಡಿದೆ. ನನ್ನ ಲಹರಿಗೆ ಕತ್ತರಿ ಹಾಕಿದಂತೆ ಆ ವ್ಯಕ್ತಿ. ನಾನು ನಿಮ್ಮ ಸ್ಟೂಡೆಂಟ್ ರೀ ಸರ ಅಂದಿತು. ಪ್ರೀತಿಯ ನಗೆ ಚೆಲ್ಲಿ ಮತ್ತೊಮ್ಮೆ ನೋಡಿದೆ. ನನ್ನ ವಿದ್ಯಾರ್ಥಿ ಅಂದ ಮೇಲೆ ನನಗಿಂತ ಕಡಿಮೆ ವಯಸ್ಸಿರಬೇಕು. ಆದರೆ ಮುಖದಲ್ಲಿ ಗೆರೆಗಳು, ಮಾತಿನಲ್ಲಿ ಹಿರಿತನ, ವರ್ತನೆಯಲ್ಲಿ ಗಾಂಭೀರ್ಯ ನಮ್ಮ ರಾಜಕೀಯ ಮನುಷ್ಯನನ್ನು ಎಷ್ಟು ಹಣ್ಣು ಮಾಡುತ್ತಿದೆಯಲ್ಲ ಅನಿಸಿತು. ನನ್ನ 35 ವರ್ಷದ ಮಾಸ್ತರಿಕೆಯ ಮಹಾಗ್ರಂಥದಲ್ಲಿ ವಿದ್ಯಾರ್ಥಿಯ ಕಾಲ ದೇಶ ನಿರ್ಣಯದ ಅನ್ವೇಷಣೆಗೆ ಮನಸ್ಸು ತೊಡಗಿತು. ಅವನಿಗದು ಗೊತ್ತಾಗಿ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ತಾನು ಇದ್ದ ವರ್ಷ, ಓದುತ್ತಿದ್ದ ತರಗತಿ, ನಾನು ಅವನ ಕ್ಲಾಸಿಗೆ ಕಲಿಸುತ್ತಿದ್ದ ಪಠ್ಯ ಎಲ್ಲವನ್ನೂ ಒಂದೊಂದಾಗಿ ಪ್ರಸ್ತಾಪಿಸಿದ. ಇಲ್ಲ, ನೆನಪಿನ ಪಾತಾಳ ಗರಡಿಗೆ ಅವನು ಸಿಗಲೇ ಇಲ್ಲ. ಅವನಿಗೆ ನಿರಾಸೆ, ಅಪಮಾನ. ಏನು, ನಾನು 35 ವರ್ಷ ನೆನಪಿನಲ್ಲಿಟ್ಟುಕೊಂಡ ಈ ಮಾಸ್ತರನಿಗೆ ನನ್ನ ನೆನಪೇ ಇಲ್ವಲ್ಲ ಎಂಬ ಸಿಟ್ಟು. ಕೊನೆಯ ಕೊಂಡಿಯಾಗಿ ಅವನು, ಸರ್, ಅವಾಗ ಒಂದು ದೊಡ್ಡ ಸ್ಟ್ರೈಕ್ ಆಗಿತ್ತು ನೋಡ್ರಿ, ಸ್ಟೇಟ್ ಲೆವೆಲ್. ನಾನು, ಹಾಂ ಹೌದು ಹೌದು. ಅವನು, ಅವಾಗ ನಾನು ಸ್ಟೂಡೆಂಟ್ ಲೀಡ್ರ್ ಆಗಿದ್ದೀನಿ ರೀ ಸರ, ಪೇಪರ್ನಾಗೆಲ್ಲ ಫೋಟೋ ಬಂದಿತ್ತು ಅಂತ ಹೇಳಿದ. ಅವನ ರಾಜಕೀಯ ಬದುಕಿಗೆ ಬುನಾದಿಯಾಗಿದ್ದ ಆ ಘಟನೆಯ ಪ್ರಸ್ತಾಪದ ನಂತರವೂ ನನ್ನ ಮುಖ ಗೋಡೆಯೇ ಆಗಿದ್ದನ್ನು ಕಂಡು ಅವನು ತೀರಾ ಕಟ್ಟಕಡೆಯ ಅಸ್ತ್ರವನ್ನು ಉಪಯೋಗಿಸಿದ. ನನ್ನ ಹಳೆಯ ವಿದ್ಯಾರ್ಥಿಗಳು ಮಾಮೂಲಿಯಾಗಿ ಅನುಸರಿಸುವ ತಂತ್ರವಿದು. ತಮ್ಮ ಕ್ಲಾಸ್ಮೇಟ್ಗಳಾಗಿದ್ದ ಸುಂದರ ಹುಡುಗಿಯರ ಹೆಸರು ಹೇಳುವುದು. ಅವರಿಗೊಂದು ಗ್ಯಾರಂಟಿ ಇರುತ್ತದೆ. ಈ ಮಾಸ್ತರ್ ಮಂದಿ ಏನು ಮರೆತರೂ ಆ ಹುಡುಗಿಯರನ್ನು ಮರೆಯುವುದಿಲ್ಲ ಅಂತ. ಅದೇನೋ ಅಂತ ಸತ್ಯ ದೂರವಾದ ಆಪಾದನೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನನ್ನೆದುರಿಗಿದ್ದ ಮಾಜಿ MLA ಆಗಿದ್ದರೂ ಭಾವಿ MLA ಆಗಬಹುದು. ನನ್ನ ಮಾಜಿ ವಿದ್ಯಾರ್ಥಿ ತನ್ನ ಮಾಜಿ ಮಾಸ್ತರ್ನ ಮೇಲೂ ಅದೇ ಪ್ರಯೋಗ ಮಾಡಿದ. 1, 2, 3 ಭೂತಕಾಲದ ಸಮುದ್ರದಡಿಯಲ್ಲಿ ಹುದುಗಿದ್ದ ಆ ಸುಂದರ ಮುತ್ತು ಹವಳ ಕಪ್ಪೆ ಚಿಪ್ಪಿಗಳು ಒಂದೊಂದಾಗಿ ಎದುರು ಬಂದು ನನ್ನ ಸದ್ಯದ ವಯಸ್ಸಿನಲ್ಲಿ ಭಾರೀ ಕುಸಿತವನ್ನು ಮಾಡಿದವು. ಓ, ಈಗ ಗೊತ್ತಾದ್ ಬಿಡ್ರಿ ಅಂದೆ. ನನ್ನ ಮುಖ ಆಗ ಮಿಂಚುತ್ತಿರಬೇಕು. ಅವನಿಗೂ ಸಮಾಧಾನವಾಯಿತು. ಮತ್ತೆ ಭೇಟಿ ಆಗ್ತೀನಿ ರೀ ಸರ ಅಂತ 2ನೇ ನಮಸ್ಕಾರ ಹೇಳಿ ವಿಧಾನಸೌಧದ ತಿರುವಿನಲ್ಲಿ ಮಾಯವಾದ. ಕರೆ ಹೇಳಬೇಕಂದ್ರೆ ನನಗೂ ಗೊತ್ತು ಆದದ್ದು ಆ ಹುಡುಗಿಯರ ಮುಖಗಳೇ ಹೊರತು ಈ ಪ್ರೀತಿಯ ಶಿಷ್ಯನ ಮುಖವಲ್ಲ. ಮತ್ತೆ ಭೇಟಿಯಾದಾಗ ಈ ಸಮಸ್ಯೆ ಇರುವುದಿಲ್ಲ, ಏಕೆಂದರೆ ಮುಖ ಪರಿಚಯ ಆಗಿದೆಯಲ್ಲ. ಹಾಗೆ ನೋಡಿದರೆ ನನ್ನ ನೆನಪಿನ ಶಕ್ತಿ ಅಗಾಧವಾದದ್ದೇ. ನೋಡಿದ್ದು ಕೇಳಿದ್ದು ಎಲ್ಲವೂ ರೆಕಾರ್ಡ್ ಆಗಿ ನನ್ನ ಮೆದುಳಿನ ಕಂಪ್ಯೂಟರ್ನಲ್ಲಿ ಬಿದ್ದಿರುತ್ತದೆ. ಬಹಳ ದಿನಗಳ ನಂತರ ಯಾರಾದರೂ ಕಂಡಾಗ ಅವರ ಹೆಸರು ಹಿಡಿದು ಕರೆದರೆ ಅವರಿಗೆ ಬಹಳ ಖುಷಿ. ಜೊತೆಗೆ ನಿಮ್ಮ ಮೆಮೊರಿ ಬಹಳ ತೀಕ್ಷ್ಣ ಅಂತ ಅವರು
ಅಭಿನಂದಿಸಿದರೆ ನನಗಂತೂ ಖುಷಿ. ಆದರೆ ಒಮ್ಮೊಮ್ಮೆ ಒತ್ತುವ ಬಟನ್ಗಳನ್ನು ಅದಲು ಬದಲಾಗಿ ಪರಿಸ್ಥಿತಿ ಬಿಗುವಾಗಿ ಪರಿಣಮಿಸಿದರೂ ಹತೋಟಿಯಲ್ಲೇ ಇರುತ್ತದೆ. ಬದುಕಿನ ತಿರುವುಗಳಲ್ಲಿ ಭೆಟ್ಟಿಯಾದವರೆಲ್ಲ ನಮ್ಮ ನೆನಪೆಂಬ ನೆನಪಿನ ಅಗಾಧ ಸಂತೆಯ ಸದಸ್ಯರಾಗಿದ್ದರೂ ಕೂಡ ಶಿಕ್ಷಣ ರಂಗದಲ್ಲಿ ಜೀವನ ಸವಿಸುವವರಿಗೆ ಮಾತ್ರ ವಿದ್ಯಾರ್ಥಿ ಸಮೂಹವೆಂದರೆ ವಿಶೇಷ ಅಭಿಮಾನ. ನೀವು ನಮಗೆ ಕಲಿಸಿದ್ದೀರಿ ಸಾರ್ ಅಂತ ಯಾರಾದರೂ ಹೇಳಿದಾಗ ಆ ವಿಷಯ ಅಷ್ಟಕ್ಕೆ ಬಿಡುವುದು ಒಳ್ಳೆಯದು. ನಾನು ಏನು ಕಲಿಸಿದ್ನೋ, ಅವನು ಏನು ಕಲಿತ್ನೋ ಯಾರಿಗೆ ಎಷ್ಟು ಗೊತ್ತು? ಇಷ್ಟೇ. ನಾನು ಎಲ್ಲಿಯೂ ಯಾವಾಗಲೂ ಮಾಸ್ತರಿಕೆ ಮಾಡುತ್ತಿದ್ದಾಗ ಅವನು ಅದೇ ಸಮಯದ ಮತ್ತು ಅದೇ ಸ್ಥಳದ ಆಜುಬಾಜಿನ ವಿದ್ಯಾರ್ಥಿಯಾಗಿದ್ದ ಎಂದು ತಿಳಿದುಕೊಂಡರೆ ಸಾಕು. ಏಕೆಂದರೆ ಶಿಕ್ಷಣ ವಿದ್ಯಾರ್ಥಿ ಸಂಬಂಧ ವ್ಯವಹಾರಕವಾದದ್ದು, ಆದರೆ ಗುರು ಶಿಷ್ಯ ಸಂಬಂಧ ಭಾವನಾತ್ಮಕವಾದದ್ದು. ವಿದ್ಯಾರ್ಥಿಯಾದವ ಶಿಷ್ಯನಾಗಲಿಕ್ಕಿಲ್ಲ, ಶಿಷ್ಯನಾದವ ವಿದ್ಯಾರ್ಥಿಯಾಗಲಿಕ್ಕಿಲ್ಲ. ಶಿಷ್ಯರ ಚಲನವಲನ ಸಾಧಾರಣ ಗೊತ್ತಿರುತ್ತವೆಯಾದರೂ ಕೆಲ ವಿದ್ಯಾರ್ಥಿಯಾಗಿದ್ದವರ ಬಗ್ಗೆ ಇನ್ನೂ ಗ್ಯಾರಂಟಿ ಇರುವುದಿಲ್ಲ. ನನ್ನ ಹಳೆಯ ವಿದ್ಯಾರ್ಥಿಗಳು ಜೀವನದಲ್ಲಿ ಏನೇನೋ ಸಾಧಿಸಿದ್ದಾರೆ. ನೌಕರಿ, ಸ್ಥಾನಮಾನ, ಅಧಿಕಾರ, ಕೀರ್ತಿ, ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿ. ಕ್ಲಾಸ್ ರೂಮು, ವಿದ್ಯಾರ್ಥಿಗಳು, ಪಠ್ಯ, ಪರೀಕ್ಷೆ ಇಂಥ ಮಾಮೂಲಿ ಚೌಕಟ್ಟಿಗೆ ಸೀಮಿತವಾಗದ ನಾನು ಬದುಕಿನ ಬೇರೆ ಬೇರೆ ಅನಧಿಕೃತ ವಲಯಗಳಲ್ಲೂ ಹೊಕ್ಕಾಡಿ ಬಂದವನು. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋಗಿದ್ದೆ ಎನ್ನುವುದು ಅಹಂಕಾರದ ಮಾತು. ಕರ್ಕೊಂಡು ಹೋಗಿದ್ರು ಎಂಬುದು ವಿನಯ ಮತ್ತು ವಾಸ್ತವ. ಒಳಗೆ ಹೋದ ಒಂದೆರಡು ದಿನಗಳ ನಂತರ 24-25ರ ತರುಣನೊಬ್ಬ ಎದುರಿಗೆ ನಿಂತು ಸೆಲ್ಯೂಟ್ ಹೊಡೆದು ನನಗೆ ನಿಮ್ಮದು ಗೊತ್ತೈತ್ರಿ ಸರ ಅಂದ. ಹೆಂಗಪ್ಪ ಅಂದೆ. KCD ಒಳಗೆ ನಾನು ನಿಮ್ಮ ಸ್ಟೂಡೆಂಟು ಸರ್ ಅಂದ. ಎದೆ ಧಸುಕ್ಕಂದಿತು. ಅವನು ಮಾಡಿದ್ದ ಅಪರಾಧವೆಂದರೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದಾಗ ತಾನು ಅವರ ಮಗ ಅಂತ ಹೇಳಿಕೊಂಡು ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಟೋಪಿ ಹಾಕಿದ್ದು. ಅವನ ಅಪರಾಧದ ಸ್ವರೂಪ ತಿಳಿದು ಸ್ವಲ್ಪ ಸಮಾಧಾನವಾಯಿತು. ಅಡ್ಡಿಯಿಲ್ಲ, ನನ್ನ ಶಿಷ್ಯರು ಎಲ್ಲ ಕಡೆಗೂ ಇದ್ದಾರೆ ಎಂಬ ಅಭಿಮಾನ. ಅವನು ಈಗ ಎಲ್ಲಿದ್ದಾನೋ ಗೊತ್ತಿಲ್ಲ. ಮತ್ತೆ ನಾಮಾಂತರ ಮಾಡಿಕೊಂಡು ಶಾಸಕನೋ ಸಚಿವನೋ ಆಗಿರಬಹುದು. ಗೆಳೆಯರೊಂದಿಗೂ ಸಂಬಂಧಪಟ್ಟವರೊಂದಿಗೂ ಹರಟೆ ಚರ್ಚೆಗಳಲ್ಲಿ ತೊಡಗಿದಾಗ ಯಾರಾದರೂ ಬಂದು ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಂಡಾಗ ಆಗುವ ಖುಷಿಗಿಂತ ಅದರಿಂದಾಗಿ ಜೊತೆಗಿದ್ದವರ ಮುಖಗಳಲ್ಲಿ ಹನಿಕೆ ಹಾಕುವ ಅಸೂಯೆಯೇ ರೋಮಾಂಚನಕಾರಿ. ಆದರೆ ರಾಜ್ಯಾದ್ಯಂತ ವಿಶಾಲ ವಿದ್ಯಾರ್ಥಿ ಸಮುದಾಯ ಹೊಂದಿರುವ ನನ್ನಂತರಿಗಿರುವ ಚಿಂತೆ ಏನೆಂದರೆ ಇವರಿಂದ ಪಾರಾಗುವ ದಾರಿಯೇ ಇಲ್ಲ. ಒಂದೇ ಒಂದು ಏಕಾಂತ ಕ್ಷಣವೂ ದೊರಕದಿರುವುದು. ಹೀಗೆ ಒಂದು ದಿನ ಯಾವುದೋ ಒಂದು ಊರಿನಲ್ಲಿ ಯಾವುದೋ ಬಾರೊಂದರಲ್ಲಿ ಕುಳಿತಿದ್ದೆ. ಯಾರೊಂದಿಗೋ ಆ ಕಡೆ ಮೂಲೆಯೊಂದರ ಟೇಬಲ್ ಕಡೆಯಿಂದ ಮುಸುಕಿದೆ. ಮಬ್ಬಿನಲ್ಲಿ ತೇಲಿ ಬಂದ ಒಂದು ಆಸಾಮಿ ಕೈಲಿ ಗ್ಲಾಸ್ ಹಿಡ್ಕೊಂಡೆ ಬಂದಿದ್ದ. ಅವನು ಒಬ್ಬ ಹಳೆಯ ವಿದ್ಯಾರ್ಥಿಯೇ. ಪರಿಚಯ ಮಾಡಿಕೊಂಡು ಲೆಟ್ ಮಿ ಹ್ಯಾವ್ ದ ಪ್ಲೆಜರ್ ಆಫ್ ಯುವರ್ ಕಂಪ್ನಿ ಸರ್ ಎಂದು ಅಲ್ಲಿಯೇ ಕುಕ್ಕಿರಿಸಿದ. ಬಿಲ್ ಅವನೇ ಕೊಟ್ಟಿದ್ದು. ನಾನು ಕಿಟ್ಸ್ ಕಾವ್ಯ ಪಾಠ ಮಾಡಿದ್ದು ಅವನಿನ್ನೂ ನೆನಪಿನಲ್ಲಿ ಇಟ್ಟಿದ್ದು ಎಲ್ಲ ಸಮಾಧಾನಕಾರವೇ. ಆದರೆ ಅವನು ಅವತರಿಸಿದ
ಕ್ಷಣದಿಂದ ನಾನು ಗೆಳೆಯರೊಂದಿಗೆ ಹಂಚಿಕೊಳ್ಳುತ್ತಿದ್ದ ಪೋಲಿ ಪ್ರಸಂಗಗಳ ನಿರೂಪಣೆಗೆ ಮಾತ್ರ ಕತ್ರಿ ಬಿತ್ತು. ವಿದ್ಯಾರ್ಥಿ ಎದುರು ಚೀಪಾಗಬಾರದಲ್ಲ. ಶಿಕ್ಷಕ ವೃತ್ತಿ ಕೈಗೊಂಡವರಿಗೆ ವಿದ್ಯಾರ್ಥಿಗಳ ದಂಡು ಇರುವುದು ಸಹಜ. ಆದರೆ ಬೇರೆ ವೃತ್ತಿಯಲ್ಲಿ ಇದ್ದವರಿಗೆ ಈ ಅನುಕೂಲ ಅಥವಾ ಅಪಾಯ ಇಲ್ಲದಿದ್ದರೂ ಕಲಿಸಿದ ಮಾಸ್ತರರ ಹಿಂಡಂತೂ ಇದ್ದೇ ಇರುತ್ತದೆ. ನೀವು ಸಮಾಜದಲ್ಲಿ ಸ್ವಲ್ಪ ಹೆಸರು ಗಳಿಸಿ ಪೇಪರುಗಳಲ್ಲಿ ನಿಮ್ಮ ಹೆಸರು ಸ್ವಲ್ಪ ಓಡಾಡುತ್ತಿದ್ದಂತೆ ಎಲ್ಲೆಲ್ಲಿಂದಲೋ ಅವತರಿಸುತ್ತಾರೆ ಈ ಗುರುಗಳು. ಅವರಿಗಷ್ಟು ಅಭಿಮಾನ. ಕನ್ನಡ ಶಾಲೆಯಿಂದ ಯೂನಿವರ್ಸಿಟಿವರೆಗೆ ನೂರಾರು ಶಿಕ್ಷಕರು ನಮ್ಮ ಬದುಕಿನಲ್ಲಿ ಹಾಯ್ದೋಗಿದ್ದರೂ ನೆನಪಿನಲ್ಲಿ ಕಾಯಂ ಆಗಿ ಉಳಿಯುವವರು ಕೆಲವರು ಮಾತ್ರ. ಬೇರೆ ಬೇರೆ ಕಾರಣಗಳಿಂದಾಗಿ ಚೆನ್ನಾಗಿ ಪಾಠ ಮಾಡುವವರು, ಜೋಕು ಹೊಡೆಯುವವರು, ಸಂಕಟ ಕಾಲದಲ್ಲಿ ಸಹಾಯ ಮಾಡಿದವರು, ಉಚಿತ ಮಾರ್ಗದರ್ಶನ ತೋರಿದವರು, ತಮ್ಮ ಕಲಿಗರಾದ ಮೇಡಮ್ಗಳ ಜೊತೆ ಬಾನಗಡಿ ಮಾಡಿ ಸಿಕ್ಕಿಬಿದ್ದವರು. ನೆನಪಿನಲ್ಲಿ ಉಳಿಯಲು ಒಂದೆರಡು ಕಾರಣ. ನಾನು ಕಲಿತ ಕಾಲೇಜೊಂದರಲ್ಲಿ ನಮಗೊಬ್ಬ ಮೇಡಮ್ ಇದ್ದರು. ನನ್ನ ಅಣ್ಣ, ನಾನು, ನಮ್ಮ ತಮ್ಮ, ತಂಗಿ, ನನ್ನ ಹೆಂಡತಿ, ಅವಳ ತಂಗಿ, ನನ್ನ ಮಗಳು ಮತ್ತು ನನ್ನ ಮಗ, ನನ್ನ ಮನೆ ಎಲ್ಲರೂ ಅವರ ವಿದ್ಯಾರ್ಥಿಗಳಾಗಿದ್ದವರೇ. ನಮ್ಮಪ್ಪ ಮಾತ್ರ ಅವರಿಂದ ಪಾರಾಗಿದ್ದ. ಏಕೆಂದರೆ ಅವನು ನಮ್ಮ ಮೇಡಮ್ಗಿಂತ ಮೊದಲೇ ಹುಟ್ಟಿದ್ದ. ನನ್ನ MA ನಂತರ ಅದೇ ಕಾಲೇಜಿನಲ್ಲಿ ಅದೇ ಮೇಡಮ್ಗೆ ಕಲೀಗ್ ಆಗುವ ಭಾಗ್ಯ ನನ್ನದಾಯಿತು. ಅವರು ಹೆಡ್ಡು, ನಾನು ಜೂನಿಯರು. ಸದಾ ಚಟಾಪಟಿ. ನನ್ನನ್ನು ದಾರಿಗೆ ತರಲು ಒಮ್ಮೆ ಈ ನಮೂನೆಯ ಸನ್ನಿವೇಶ ಸೃಷ್ಟಿಸಿದರು ಮೇಡಮ್. ಅವರು, ಪಾಟೀಲ್, ನೀವು ನನ್ನ ಸ್ಟೂಡೆಂಟ್ ಹೌದಲ್ಲ? ಆಗ ನಾನು, ಹೌದ್ರಿ ಮೇಡಮ್. ಅವರು, ನಾನು ನಿಮಗಿಂತ ಸೀನಿಯರ್ ಹೌದಲ್ಲೋ? ಆಗ ನಾನು, ಇರ್ಬೋದ್ರಿ ಮೇಡಮ್. ಆಗ ಅವರು, ನಾನು ನಿಮಗಿಂತ 10 ವರ್ಷ ಮುಂಚೆ ಹುಟ್ಟೀನಿ. ಆಗ ನಾನು ಏನು ಮಾಡಲಿ ಮೇಡಮ್, ಅದಕ್ಕೆ ನಿಮ್ಮ ಪೇರೆಂಟ್ಸ್ ಕಾರಣ. ಆಗ ಅವರು, ಅಲ್ಲದೇನು? ಆಗ ನಾನು, ನೀವು ನನಗಿಂತ 10 ವರ್ಷ ಮುಂಚೆ ಹುಟ್ಟಿದ್ರಿ, ನನಗಿಂತ 10 ವರ್ಷ ಮುಂಚೆ ಸಾಯ್ತೀರ ಅಷ್ಟೇ. ಸೀನಿಯಾರಿಟಿ ಅಂದರೆ ಅಷ್ಟೇ. ನಮ್ಮ ದೇಶದಲ್ಲಿ ವಿಶೇಷವೆಂದು ಪರಿಗಣಿತವಾಗುವ ಈ ಸೀನಿಯಾರಿಟಿ ಎಂಬ ಕ್ವಾಲಿಫಿಕೇಷನ್ ಪಡೆಯಲು ಅರ್ಹತೆ, ವಿದ್ಯೆ, ಪ್ರತಿಭೆ ಯಾವುದೂ ಬೇಕಾಗಿಲ್ಲ. ನೀವು ಜೀವಂತವಾಗಿ ಉಳಿದಿದ್ದರೆ ಸಾಕು. ಅಂದರೆ ನೀವು ಒಳಗೆ ಎಳ್ಕೊಂಡು ಉಸಿರು ಹೊರಗೆ ಬರಬೇಕು ಮತ್ತು ಒಳಗೆ ಹೋಗಬೇಕು ಅಷ್ಟೇ. ನೀವು ಸತ್ತಿದ್ದೀರಿ ಎಂದು ಡಾಕ್ಟ್ರು ಅಧಿಕೃತ ಸರ್ಟಿಫಿಕೇಟ್ ಕೊಡದಿದ್ದರೆ ಸಾಕು, ನೀವು ಸೀನಿಯರ್. ಆದರೆ ಸೀನಿಯಾರಿಟಿಗೂ ಅನುಭವಕ್ಕೂ ಜ್ಞಾನಕ್ಕೂ ಸಜ್ಜನಿಕೆಗೂ ಯಾವುದೇ ಪರಸ್ಪರ ಸಂಬಂಧ ಇರುವುದಿಲ್ಲ ಎಂಬುದು ನನ್ನ ಅನುಭವದ ಮಾತು. ಅವರದು 25 ವರ್ಷದ ಅನುಭವ ಎಂಬ ಮಾತಿನ ಅರ್ಥವಿಷ್ಟೇ. ಅವರಿಗೆ 1 ವರ್ಷದ ಅನುಭವ 25 ಸಲ ರಿಪೀಟ್ ಆಗಿದೆ. ಆದರೆ ಎಲ್ಲ ಗುರುಗಳು ಒಂದೇ ನಮೂನೆ ಇರುವುದಿಲ್ಲ. ತಂದೆ ತಾಯಿಗಳ ಮಾತು ಮೀರಬಾರದು ಎಂಬಂತೆ ನಿರ್ಬಂಧಗಳಿರುವ ನಮ್ಮ ಪರಂಪರೆಯಲ್ಲಿ ಅನೇಕ ಸಲ ತಾಯಿ ತಂದೆಗಿಂತ ಹೆಚ್ಚು ನಮ್ಮ ಮಾಸ್ತರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸ್ನೇಹಿತರಾಗಿರುತ್ತಾರೆ. ಮನೆಯ ಮಗ ಮಾತು ಕೇಳದಿದ್ದಾಗ ಅವನಿಗೆ ಬುದ್ಧಿ ಹೇಳಿಸಲು ಅವ್ವ ಅಪ್ಪಂದಿರು ಅವನ ಮಾಸ್ತರ್ಗೆ ವಸೂಲಿ ಹಚ್ತಾರೆ. ನಾ ಎಲ್ಲ ನಿಮ್ಮ ಅಪ್ಪಗೆ ಹೇಳೀನಿ ಬಿಡು ಅಂತ ಮಾಸ್ತರರೇ ಧೈರ್ಯ ತುಂಬ್ತಾರೆ. ನಾನು MA ಇಂಗ್ಲೀಷ್ ಮಾಡಿದ್ದರೂ ನನ್ನ ಕಾಲೇಜು ಶುರುವಾಗಿದ್ದು ಸೈನ್ಸ್ನಿಂದ, ಅನಂತರ ಮ್ಯಾಥ್ಸ್, ಅನಂತರ BA ಎಕನಾಮಿಕ್ಸ್, ಅನಂತರ ಇಂಗ್ಲೀಷ್ಗೆ ಬಂದೆ. ನಾನು IAS ಆಗಬೇಕೆಂಬ ನಮ್ಮ ಅಪ್ಪನ
ಮಹತ್ವಾಕಾಂಕ್ಷೆಯಿಂದ ಸೈನ್ಸ್ ತಗೊಂಡೆ. ಅವನ ಮನಸ್ಸು ಬದಲು ಮಾಡಲು ನಾನು ಉಪಯೋಗಿಸಿದ ವಸೀಲಿ ಡಾಕ್ಟರ್ ಗೋಕಾಕ್‌ದದ್ದು. ಡಾಕ್ಟರ್ ಗೋಕಾಕರ ವಸೀಲಿಗಾಗಿ ನಾನು ಹಳ್ಳಿಕೆರೆ ಗುದ್ಯಪ್ಪನವರ ವಸೀಲಿ ಬಳಸಿದ್ದೆ. ಡಾಕ್ಟರ್ ವಿ.ಕೃ. ಗೋಕಾಕ್ ಅವರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ನಾನೂ ಒಬ್ಬ. ಆ ಹದಿಹರಿಯದ ಕಣ್ಣುಗಳಲ್ಲಿ ಕನಸು ತುಂಬಿದವರು ಅವರು, ಕನಸುಗಳಲ್ಲಿ ಕಾವ್ಯ ತುಂಬಿದವರು ಅವರು. ಆದರೆ ಗೋಕಾಕ್ ಚಳವಳಿಯ ಶುರುವಾತಿನಲ್ಲಿ ಅವರ ಶಿಷ್ಯರಾದ ನಾವೆಲ್ಲ ಗೋಕಾಕ್ ಗೋ ಬ್ಯಾಕ್ ಅಂತ ಕೂಗು ಹಾಕಿದಾಗ ಅದನ್ನು ನಸುನಗೆಯ ಗಾಂಭೀರ್ಯದಿಂದ ಪ್ರೀತಿಯಲ್ಲಿ ಅರ್ಥ ಮಾಡಿಕೊಂಡವರು ಅವರು. ಗುರುವಿನ ಗುಲಾಮನಾಗುವ ಮಾತು ಹರಿದಾಡಿದ ಈ ನೆಲದಲ್ಲಿ ಶಿಷ್ಯಾದ್ ಇಚ್ಛಾತ್ ಪರಾಜಯಂ ಎಂಬ ಮಾತೂ ಇದೆ. ಗುರುದೇವೋಭವ ಎಂದು ಗುರುಗಳನ್ನು ಆರಾಧಿಸಿ ಪವಿತ್ರ ದೇಶದಲ್ಲಿ ಅರಮನೆಯ ಹಂಗಿಗೊಳಗಾಗಿ ಏಕಲವ್ಯನ ಹೆಬ್ಬೆರಳನ್ನೇ ಗುರುದಕ್ಷಿಣೆಯನ್ನಾಗಿ ಬೇಡಿ ಪಡೆದ ದ್ರೋಣಾಚಾರ್ಯ ಪರಂಪರೆಯೂ ಇದೆ. ಚೋರ ಗುರು ಚಾಂಡಾಳ ಶಿಷ್ಯ ಎಂಬ ಗಾದೆಯೂ ಇದೆ. ಏನೋ ಗುರು ಅಂತ ಎಂಥ ಅಪರಿಚಿತರನ್ನು ಸ್ನೇಹ ಸಲುಗೆಯಲ್ಲಿ ಸಂಬೋಧಿಸಬಹುದು. ಗುರು ಎಂಬುದು ಈಗ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಚಲಾವಣೆಯಲ್ಲಿರುವ ಶಬ್ದ ಮತ್ತು ಪರಿಕಲ್ಪನೆ. ವಿದ್ಯಾರ್ಥಿಗಳಾಗಿರುವವರಲ್ಲಿ 100ಕ್ಕೆ 90ರಷ್ಟು ಅನಾಮಧೇಯರೇ. ರ್ಯಾಂಕಿನ ಹುಚ್ಚಿನವರಲ್ಲ. ಅವರು ಹಿಂದಿನ ಬೆಂಚಿನವರು. ಯಾರ ಉಸಾಬರಿಗೂ ಹೋದವರಲ್ಲ. ನಾಟಕ, ಸಂಗೀತ, ನೃತ್ಯ, ಕ್ರೀಡೆಗಳಿಂದ ದೂರ. ಕಾಲೇಜು ಮಿಸಲೀನಿಗಳಲ್ಲಿ, ವಾಲ್ ಪೇಪರ್ಗಳಲ್ಲಿ ಅವರ ಹೆಸರು ಕಾಣದ್ದು. ಸ್ಟ್ರೈಕ್ ಕೂಗಳಲ್ಲಿ, ಚುನಾವಣೆಗಳಲ್ಲಿ ಪಾಲ್ಗೊಂಡವರಲ್ಲ. ಜೀವನದಲ್ಲಿ ಇಂಥವರು ಏನೇನೋ ಗುದಮುರುಗಿ ಹಾಕಿ ಒಂದು ಮೆಟ್ಲಿಗೆ ಹತ್ತಿ ತಮ್ಮ ಪಾಡಿಗೆ ತಾವು ಇದ್ದು ಬಿಟ್ಟರೂ ತಮ್ಮ ಶಿಕ್ಷಕರನ್ನಾಗಲಿ ಪ್ರೊಫೆಸರ್ಗಳನ್ನಾಗಲಿ ಮರೆಯುವುದಿಲ್ಲ. ಇಂಥವರು ತಮ್ಮ ಗುರುಗಳಿಗೆ ಸಲ್ಲಿಸುವ ಕೃತಜ್ಞತೆಯು ಬೇರೆ ಬೇರೆ ನಮೂನೆಯದ್ದಾಗಿರುತ್ತದೆ. ಇಂಥ ಒಬ್ಬ ಶಿಷ್ಯ ಅನೇಕ ವರ್ಷಗಳ ನಂತರ ಭೇಟಿಯಾಗಿ ತಾನು ಲೆಕ್ಚರರ್ ಆಗಿರುವ ಕಾಲೇಜಿಗೆ ಗ್ಯಾದರಿಂಗಿನ ಮುಖ್ಯ ಅತಿಥಿಯಾಗಿ ಬರಬೇಕೆಂದು ಕೇಳಿಕೊಂಡಾಗ ಇಲ್ಲವೆನ್ನಲಾಗಲಿಲ್ಲ. ನಾನು ನನ್ನ ಯಥಾಪ್ರಕಾರದ ಯೂನಿಫಾರ್ಮ್ ಆಗಿರುವ ಪ್ಯಾಂಟು ಶರ್ಟ್ಗಳಲ್ಲಿ ಚೀಫ್ ಗೆಸ್ಟಾಗಿ ಹೋದಾಗ ಸ್ವಾಗತಿಸಿದ ತನ್ನ ವಿದ್ಯಾರ್ಥಿ ಅಡಿಯಿಂದ ಮುಡಿವರೆಗೆ ಸೂಟ್ದಾರಿ. ಅಂದರೆ ಸಣ್ಣ ಸಣ್ಣ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿರುವವರಿಗೆ ಇದು ಅನಿವಾರ್ಯ ಕೂಡ. ಇಲ್ಲದಿದ್ದರೆ ಅದೇ ರೀತಿ ಸೂಟ್ದಾರಿಗಳಾಗಿರುವ ವಿದ್ಯಾರ್ಥಿ ಕೂಟದ ಪದಾಧಿಕಾರಿಗಳಾಗಿರುವುದು ಸಣ್ಣವರಾಗುವ ಹೆದರಿಕೆಯಿರುತ್ತದೆ. ನನ್ನ ಭಾಷಣ ಅರ್ಧ ತಾಸಿನದ್ದು ಮಾತ್ರ. ಆದರೆ ಅದಕ್ಕೆ ಮುನ್ನುಡಿಯಾಗಿ ನನ್ನ ಹಳೆಯ ವಿದ್ಯಾರ್ಥಿ ಮಾಡಿದ ಅತಿಥಿ ಪರಿಚಯ ಮಾತ್ರ ಪುಟ್ಟಾಪೂರ 1 ತಾಸಿನದ್ದಿತ್ತು. ನಾನು 4 ವರ್ಷ ಪಾಠ ಮಾಡಿದ್ದನ್ನು ಮೌನವಾಗಿ ಸಹಿಸಿಕೊಂಡಿದ್ದವ ಈಗ ಸಂದರ್ಭ ಸಿಕ್ಕಾಗ ಸೇಡು ತೀರಿಸಿಕೊಂಡಿದ್ದ. ನಮ್ಮ ಇಂಗ್ಲಿಷ್ ವಿಭಾಗದಲ್ಲಿ ಓದಿದ್ದ ಅನೇಕ ವಿದ್ಯಾರ್ಥಿಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ಕವಿ, ಕಥೆಗಾರ, ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ ಹೆಸರು ಮಾಡಿದ್ದಾರೆ. ಅವರಿಗೆ ಪ್ರೊಫೆಸರ್ ಆಗಿದ್ದ ನನ್ನಂಥವರಿಗೆ, ಗಿರಟ್ಟಿ ಅಂಥವರಿಗೆ ಇದು ಹೆಮ್ಮೆಯ ಗರಿ. ಇಂಥ ಕೆಲವರಿಗೆ ಮುನ್ನುಡಿ, ಬೆನ್ನುಡಿ, ಚೆನ್ನುಡಿ ಇತ್ಯಾದಿ ಬರೆಯಬೇಕಾದ ಭಾಗ್ಯವೂ ನಮಗೆ ಒಕ್ಕರಿಸುತ್ತದೆ. ಇಂತಹ ಒಬ್ಬ ಶಿಷ್ಯ ಡಿಲೀಟ್ ಪದವಿಗಾಗಿ ಸಲ್ಲಿಸಬೇಕಾಗಿದ್ದ ಪುಸ್ತಕಕ್ಕೆ ಮುನ್ನಡಿ ಬರೆಯಲು ಒಪ್ಪಿಬಿಟ್ಟಿದ್ದೆ. ಇಂಗ್ಲಿಶಿನ ಜಾರ್ಜ್ ಬರ್ನಾರ್ಡ್ ಶಾ ಮತ್ತು ಕನ್ನಡದ ಟಿ.ಪಿ. ಕೈಲಾಸಂ ನಾಟಕಗಳ ತುಲನಾತ್ಮಕ ಅಧ್ಯಯನ ಅದು. ಮುದ್ರಿತ ಫಾರ್ಮ್ ಕೈಗೆ ಸೇರಿದವು. ಮೊದಲ
70 ಪುಟ ಶಾ ಕುರಿತು 5-6 ಪ್ರಕರಣಗಳು. ಕೊನೆಯ 70 ಪುಟ ಕೈಲಾಸಂ ಕುರಿತ ಅದೇ ಶೀರ್ಷಿಕೆಯ 5-6 ಪ್ರಕರಣ. ಇಬ್ಬರಿಗೂ ಯಾವ ಸಂಬಂಧವೂ ಇಲ್ಲ. ನನಗೋ ಫಜೀತಿ. ಹಳೆಯ ವಿದ್ಯಾರ್ಥಿ ಎಂಬ ಋಣ ಸಂಬಂಧ ಬೇರೆ. ಕೊನೆಗೆ ಮುನ್ನುಡಿ ಬರೆದೆ. ಇಬ್ಬರು ನಾಟಕಕಾರರ ಬಗೆಗಿನ ಮಾಹಿತಿಯನ್ನು ಮೆಚ್ಚಿಕೊಂಡು ಇಬ್ಬರ ನಡುವಿನ ಕೊಂಡಿಗಳನ್ನು ಗುರುತಿಸುವ ಗುರುತರ ಜವಾಬ್ದಾರಿಯನ್ನು ಈ ಲೇಖಕರು ತಮ್ಮ ಮುಂದಿನ ಕೃತಿಯಲ್ಲಿ ಸರಿಯಾಗಿ ನಿರ್ವಹಿಸಲಿ ಎಂದು ಆ ಉದಯೋನ್ಮುಖ ಲೇಖಕರಿಗೆ ಉಜ್ವಲ ಭವಿಷ್ಯ ಹಾರೈಸಿದ್ದೆ. ಪುಸ್ತಕ ಪ್ರಿಂಟಾಯಿತೆ, ಪ್ರಿಂಟಾಗಿದ್ದರೆ ಮುನ್ನಡಿ ಅದರಲ್ಲಿ ಇತ್ತೆ ಇತ್ಯಾದಿ ಏನೂ ಗೊತ್ತಾಗಲಿಲ್ಲ. ಆಮೇಲೆ ಹೋಗಲಿ, ಆ ಹಳೆಯ ವಿದ್ಯಾರ್ಥಿಯ ಮುಖ ದರ್ಶನವೂ ಆಗಲಿಲ್ಲ. ಏನೋ ಹೇಳ್ರಿ, ಈಗಿನ ಹುಡುಗರೊಳಗೆ ಮೊದಲಿನ ಶಿಸ್ತು ವಿಧೇಯತೆ ಉಳಿದಿಲ್ಲ ನೋಡ್ರಿ. ಅನೇಕರು ಹೇಳುವ ಇಂತಹ ಮಾತುಗಳನ್ನು ನಾನು ಕೇಳುತ್ತಲೇ ಬಂದಿದ್ದೇನೆ. ಅನುಮಾನದಿಂದ ಇದು ಪ್ರತಿಯೊಂದು ಪೀಳಿಗೆಯ ಗೋಳು. ತನ್ನ ಪೀಳಿಗೆಯೇ, ತನ್ನ ಕಾಲವೇ ಅತ್ಯಂತ ಶ್ರೇಷ್ಠವಾದದ್ದು, ಮಾದರಿಯದ್ದು. ಅನಂತರದ್ದು ಎಲ್ಲ ಅವನತಿಯದ್ದು, ಅಧಂಪತನದ್ದು ಎಂಬ ಸಾರಾಸಗಟಾದ ಸರ್ವಾನುಮತದ ಗೋಳವತ್ತು ಗೊತ್ತುವಳಿ ಆಯಾ ಪೀಳಿಗೆಯ ಅಸ್ತಿತ್ವದ ಅಗತ್ಯವೂ ಇರಬಹುದು. ಹೌದು, ನಾನು ಕನ್ನಡ ಶಾಲೆಗೆ ಹೋಗುವ ದಿನಗಳಲ್ಲಿ ಮಾಸ್ತರರ ಬಗ್ಗೆ ಭಯವಿರುತ್ತಿತ್ತು. ಶಾಲೆಯಲ್ಲಿ ಹೊಡಿತ ತಿಂದರೂ ಮನೆಯಲ್ಲಿ ಹೇಳುವಂತಿರಲಿಲ್ಲ. ಆದರೆ ಶಾಲೆಯ ಸೆಳೆತ ಮಾತ್ರ ಕಮ್ಮಿಯಾಗುತ್ತಿರಲಿಲ್ಲ. ನನಗೆ ಲಭ್ಯವಿರುವ 50-60 ಮಿನಿಟ್ಗಳ ಅವಧಿಯಲ್ಲಿ ನನ್ನ ಎದುರಿಗೆ ಕ್ಲಾಸಿನಲ್ಲಿ ಕುಳಿತ ವಿದ್ಯಾರ್ಥಿನಿಯರನ್ನು ಪಾಠದಲ್ಲಿ ಒಳಗು ಮಾಡಿಕೊಳ್ಳುವ ಸಹಜ ಶೈಲಿ ನನ್ನದಾಗಿದ್ದರೆ, ಅವರ ಕಣ್ಣುಗಳಲ್ಲಿ ಪ್ರಶ್ನೆಗಳನ್ನು ಮೂಡಿಸುತ್ತಲೇ ಅವರಿಗೆ ತಾವೇ ಉತ್ತರ ಪಡೆದುಕೊಳ್ಳುವಂಥ ಅರಿವಿನ ಬೆಳಕಿಂಡಿಯನ್ನು ನಾನು ತೆರೆಯುತ್ತಿದ್ದರೆ, ಅವರು ಎಂದಿಗೂ ಅಶಿಸ್ತಿನ ಅವಿಧೇಯ ವ್ಯಕ್ತಿಗಳಾಗಿ ಉಳಿಯಲು ಸಾಧ್ಯವಿಲ್ಲ. ಈ ಬಗೆಯ ಕಾಯಕ ನಿಷ್ಠೆ ಮತ್ತು ಜೀವನ ಪ್ರೀತಿ ನಮ್ಮಲ್ಲಿ ಇದೆಯೇ ಎಂಬ ಪ್ರಶ್ನೆ ನಮಗೆ ನಾವೇ ಹಾಕಿಕೊಂಡು ಅನಂತರ ಈ ಕಾಮೆಂಟ್ಗೆ ಕೈ ಹಾಕಬಹುದು. ಇದಿಷ್ಟು ಗುರು ಶಿಷ್ಯರು ಭಯಭಕ್ತಿಗಳು ಎಂಬ ಪಾಠದ್ದು. ಇವಾಗ ಈ ಪಾಠದ ಕ್ವಶನ್ಸ್ ನೋಡೋಣ. ಮೊದಲನೆಯ ಪ್ರಶ್ನೆ, ಸ್ಟೂಡೆಂಟ್ ತನ್ನನ್ನು ತಾನು ಪರಿಚಯಿಸಿಕೊಂಡ ರೀತಿ ಹೇಗಿತ್ತು ತಿಳಿಸಿ. ಎರಡನೆಯದ್ದು, ಲೇಖಕರಿಗೆ ಅವರ ಶಿಷ್ಯ ಎಲ್ಲಿ ಎದುರಾದರು. 3, ಚಂಪಾರವರ ಶಿಷ್ಯ ಧರಿಸಿದ್ದ ವೇಷಭೂಷಣ ಹೇಗಿತ್ತು. 4, ಹದಿಹರೆಯದ ಕಣ್ಣುಗಳಲ್ಲಿ ಕನಸು ತುಂಬಿದ ಚಂಪಾರವರ ಗುರು ಯಾರು. 5, ಚಂದ್ರಶೇಖರ್ ಪಾಟೀಲರಿಗೂ ಅವರ ಸೀನಿಯರ್ಗೂ ನಡೆದ ಚರ್ಚೆಯ ಕುರಿತು ವಿವರಿಸಿ. 6, ವಿದ್ಯಾರ್ಥಿಗಳು ಗುರುಗಳಿಗೆ ತಮ್ಮ ಪರಿಚಯಿಸಿಕೊಳ್ಳುವ ಪರಿಯನ್ನು ವಿವರಿಸಿ. 7, ಚಂಪಾ ಮತ್ತು ಗೋಕಾಕರ ಗುರು ಶಿಷ್ಯ ಸಂಬಂಧ ಎಂತಹದ್ದು. 8, ಎಷ್ಟು ವಿಧದ ವಿದ್ಯಾರ್ಥಿಗಳು ಇರುತ್ತಾರೆ. ಯಾವ ವಿದ್ಯಾರ್ಥಿಗಳು ಗುರುಗಳನ್ನು ಮರೆಯುವುದಿಲ್ಲ. 9, ಶಿಕ್ಷಕ ವೃತ್ತಿ ಕೈಗೊಂಡವರಿಗೆ ವಿದ್ಯಾರ್ಥಿಗಳ ದಂಡು ಇರಲು ಕಾರಣವೇನು ವಿವರಿಸಿ. 10, ಗುರು ಮತ್ತು ಗುರು ನಡುವಿನ ವ್ಯತ್ಯಾಸವೇನು. 11, ಏಕಲವ್ಯನಿಂದ ಗುರು ದ್ರೋಣರು ಏನನ್ನು ಪಡೆದರು, ಏಕೆ ಪಡೆದರು. 12, ಕಾರ್ಯಕ್ರಮವೊಂದರಲ್ಲಿ ಚಂಪಾ ಅವರ ವಿದ್ಯಾರ್ಥಿ ಮಾಡಿದ ಅತಿಥಿ ಪರಿಚಯ ಹೇಗಿತ್ತು ವಿವರಿಸಿ. 13, ಈಗಿನ ಹುಡುಗರೊಳಗ ಮೊದಲಿನ ಶಿಸ್ತು ವಿಧೇಯತೆ ಇಲ್ಲ, ಲೇಖಕರು ಹೇಳಲು ಕಾರಣವೇನು. 14, ಲೇಖಕರಿಗೂ ಅವರ ಸೀನಿಯರ್ಗೂ ನಡೆದ ಸಂಭಾಷಣೆಯ ಸ್ವಾರಸ್ಯವೇನು. ಈ ಪ್ರಶ್ನೆಗಳಲ್ಲಿ ಚಂಪಾ ಎಂದು ಹೆಸರು ಬರುತ್ತದೆ ಅಲ್ಲ, ಆ ಚಂಪಾ ಎಂಬ ಹೆಸರು ಇಲ್ಲಿರುವ ಲೇಖಕರದ್ದೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.